ವೆಲ್ಕಮ್ ಬ್ಯಾಕ್ ಟು ವಿ2 ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಫೈಂಡ್ ಎಸ್ ಆಲ್ಗರಿಥಮಿನ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಫಸ್ಟು ಫೈಂಡ್ ಎಸ್ ಆಲ್ಗರಿಥಮಲ್ಲಿ ಸೇಮ್ ಜನರಲೈಸೇಷನ್ನೇ ಫೈಂಡ್ ಎಸ್ ಆಲ್ಗರಿಥಮ್ ಎರಡೂ ಕೂಡ ಸೇಮು. ಫಸ್ಟ್ ಹೈಪೋಥಿಸಿಸ್ನ ನಾವು ನಲ್ ಅಂದರೆ ಸೈ ಆಗಿ ತೊಗೊಳ್ಬೇಕು. ಎಷ್ಟು ಇದೆ ಅಟ್ರಿಬ್ಯೂಟ್ 1 2 3 4 5 6 ಇದೆ, ಅದಕ್ಕೆ 1 2 3 4 5 6. ಫಸ್ಟ್ ನಾವು ಫಸ್ಟ್ ಇನ್ಸ್ಟೆನ್ಸ್ನ ತೊಗೊಳ್ಬೇಕು, ಅದನ್ನು I1 ಅಂತೇಳಿ ತೊಗೊಳ್ಳೋಣ. ಫಸ್ಟ್ ಹೈಪೋಥಿಸಿಸ್ನ ಮೋಸ್ಟ್ ಸ್ಪೆಸಿಫೈ ಮಾಡಬೇಕು. ಹೈಪೋಥಿಸಿಸ್ನ ಮೋಸ್ಟ್ ಸ್ಪೆಸಿಫಿಕ್ ಆಗಿರುವಂಥ ಹೈಪೋಥಿಸಿಸ್ ಆಗಿರುತ್ತೆ, ಅದನ್ನು ಇನಿಷಿಯಲೈಸ್ ಮಾಡ್ಕೊಳ್ತಾ ಹೋಗ್ತೀವಿ. I1 ಫಸ್ಟ್ ಇನ್ಸ್ಟೆನ್ಸ್ನ ನಾನು ಇನಿಷಿಯಲೈಸ್ ಮಾಡ್ಕೊಳ್ತಾ ಹೋಗ್ತೀನಿ. ಫಸ್ಟ್ ಇನ್ಸ್ಟೆನ್ಸ್ ಯಾವುದಿದೆ? ಸನ್ನಿ, ವಾರ್ಮ್, ನಾರ್ಮಲ್, ಸ್ಟ್ರಾಂಗ್, ವಾರ್ಮ್, ಸೇಮ್. ಪಾಸಿಟಿವ್ ಇನ್ಸ್ಟೆಂಟ್ ಬಂತು ಅಂತಂದರೆ ಜನರಲೈಸ್ ಮಾಡ್ತಾ ಹೋಗಬೇಕು. ಜನರಲೈಸ್ ದ ಹೈಪೋಥಿಸಿಸ್ ಫಾರ್ ದ ಫಸ್ಟ್ ಪಾಸಿಟಿವ್ ಇನ್ಸ್ಟೆನ್ಸ್ ಬಂತು ಅಂತಂದರೆ ಜನರಲೈಸ್ ಮಾಡಬೇಕು. ಅಂದರೆ ಫಸ್ಟ್ ಪಾಸಿಟಿವ್ ಇನ್ಸ್ಟೆನ್ಸ್ ಇದೆ ಅಲ್ವಾ, ಇದಕ್ಕೆ H1 ಏನಾಗುತ್ತೆ ಅಂತಂದರೆ ಸೇಮ್ ಬರಿಬೇಕು. ಸ್ಟ್ರಾಂಗ್, ವಾರ್ಮ್ ಮತ್ತು ಸೇಮ್. ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟೆನ್ಸ್ ಯಾವುದಿದೆ? ಸನ್ನಿ, ವಾರ್ಮ್, ಹೈ, ಸ್ಟ್ರಾಂಗ್, ವಾರ್ಮ್, ಸೇಮ್ ಇದೆ. ಈಗ H2ಗೆ ಜನರಲೈಸ್ ಮಾಡ್ತಾ ಹೋಗೋಣ. ಸೇಮ್ ಇತ್ತು ಅಂತಂದರೆ ಬರೀಬೇಕು. ಸನ್ನಿ ಇದೆ, ಅದಕ್ಕೆ ಸನ್ನಿ. ವಾರ್ಮ್ ಇದೆ, ಅದಕ್ಕೆ ವಾರ್ಮ್. ನಾರ್ಮಲ್ ಮತ್ತು ಹೈ ಇದೆರಡು ಏನಾಗುತ್ತೆ? ಡಿಫರ್ ಆಗಿತ್ತು ಅಂದರೆ ಜನರಲೈಸ್. ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್. ವಾರ್ಮ್ ಇದೆ, ವಾರ್ಮ್. ಸೇಮ್ ಇದೆ, ಅದಕ್ಕೆ ಸೇಮನ್ನು ತಗೊಳ್ತೀನಿ. ನೆಕ್ಸ್ಟ್ ಈಗ ಥರ್ಡ್ ಇನ್ಸ್ಟೆನ್ಸ್ನ ತಗೊಳ್ತಾ ಹೋಗೋಣ. I3 = ಕೋಲ್ಡ್, ಹೈ, ಸ್ಟ್ರಾಂಗ್, ವಾರ್ಮ್, ಚೇಂಜ್. ಇದೇನಾಯಿತು? ನೆಗೆಟಿವ್ ಇನ್ಸ್ಟೆನ್ಸ್ ಇತ್ತು ಅಂತಂದರೆ ಹೈಪೋಥಿಸಿಸ್ ಏನಿರುತ್ತಲ್ಲೋ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು. H3ಯಲ್ಲಿ ಸನ್ನಿ, ವಾರ್ಮ್, ಜನರಲೈಸ್ ಮಾಡಿದ್ವಿ, ಸ್ಟ್ರಾಂಗ್, ವಾರ್ಮ್, ಸೇಮ್. ನೆಕ್ಸ್ಟ್ ಈಗ ಲಾಸ್ಟ್ ಇನ್ಸ್ಟೆನ್ಸ್ 4 ತಗೊಳ್ಳೋಣ. ಸನ್ನಿ, ವಾರ್ಮ್, ಹೈ, ಸ್ಟ್ರಾಂಗ್, ಕೂಲ್, ಚೇಂಜ್. ಲಾಸ್ಟ್ ಹೈಪೋಥಿಸಿಸ್ ಸನ್ನಿ ಇದೆ, ಅದಕ್ಕೆ ಸನ್ನಿ. ವಾರ್ಮ್ ಇದೆ, ವಾರ್ಮ್. ಜನರಲೈಸ್, ಸ್ಟ್ರಾಂಗ್, ಡಿಫ್ರೆಂಟ್ ಇರೋದ್ರಿಂದ ಚೇಂಜ್. ಇದು ಫೈನಲ್ ಹೈಪೋಥಿಸಿಸ್ ಆಗಿರುತ್ತೆ. ಫೈಂಡ್ ಎಸ್ ಆಲ್ಗರಿಥಮ್ ಪ್ರಾಬ್ಲಮ್ ಆಗಿದೆ ಇದು. ಇದನ್ನು ಯಾವ ರೀತಿ ನಮಗೆ ವೆರಿಫೈ ಮಾಡ್ಕೊಳ್ಬೋದು ಕರೆಕ್ಟ್ ಬಂದಿದೆ ಅಂತಂದರೆ, ಈಗ ನಮಗೆ ಪ್ರಾಬ್ಲಮಲ್ಲಿ ಎಷ್ಟು ಎಸ್ ಇದೆ? 3 ಎಸ್ ಇದೆ. ಆ ಎಸ್ಸಲ್ಲಿ ವಾರ್ಮ್ ಸೇಮ್ ಇದೆ ಅಂತಂದರೆ ಅದು ನಮಗೆ ಔಟ್ಪುಟಲ್ಲಿ ಸೇಮ್ ನೋಡಿ. ಈಗ ಸನ್ನಿ ಹೇಳೋದಾದರೆ ಸನ್ನಿ ಎಸ್ಸಲ್ಲಿ 3ಕ್ಕೂ ಕೂಡ ಸನ್ನಿ ಇದೆ, ಅದಕ್ಕೆ ನಮಗೆ ಸನ್ನಿ ಔಟ್ಪುಟ್ ಬಂದೇ ಬರುತ್ತೆ. ನೆಕ್ಸ್ಟು ವಾರ್ಮ್ ಇದೆ ಎಸ್ಸಲ್ಲಿ, ಅದಕ್ಕೆ ವಾರ್ಮ್ ಬಂದೇ ಬರುತ್ತೆ. ಇಲ್ಲಿ ಎಸ್ಸಲ್ಲಿ ಡಿಫ್ರೆಂಟ್ ಇದೆ, ನಾರ್ಮಲ್ ಇದೆ, ಹೈ ಇದೆ ಮತ್ತು ಹೈ ಇದೆ. ಡಿಫ್ರೆಂಟ್ ಇದ್ದಾಗ ಏನು ಬರುತ್ತೆ? ಜನರಲೈಸ್ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟು ಸ್ಟ್ರಾಂಗ್ ಇದೇನಾಗುತ್ತೆ? ಸ್ಟ್ರಾಂಗ್ ಹಾಗೆ ಬರುತ್ತೆ. ಇದು ವಾರ್ಮ್ ಮತ್ತು ಕೂಲ್ ಎಸ್ಸಲ್ಲಿ ಡಿಫ್ರೆಂಟ್ ಇದೆ, ಅವಾಗ ಜನರಲೈಸ್ ಆಗುತ್ತೆ. ಸೇಮು ಮತ್ತು ಚೇಂಜ್ ಎಸ್ಸಲ್ಲಿ ಡಿಫ್ರೆಂಟ್ ಬಂತು ಅಂತಂದರೆ ಅದು ಜನರಲೈಸ್ ಆಗಿರುತ್ತೆ.